ನಮಸ್ಕಾರ ಎಲ್ಲರಿಗೂ ಮಾನಸಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಡವಲಕಾಯಿ ಬೆರಕೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಊರಿಂದ ತಂದಿರುವಂಥ ಪಡವಲಕಾಯಿ. ಮೊದಲಿಗೆ ಇದನ್ನು ಬೇಯಿಸ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ರುಬ್ಕೊಳ್ಳೋದಕ್ಕೆ ಒಣಮೆಣಸಿನ್ಕಾಯಿ, ಅರಿಶಿಣ, ಧನಿಯಾ, ಒಂದು ಫುಲ್ ತೆಂಗಿನಕಾಯಿನ ತಗೊಂಡಿದ್ದೀನಿ. ಇದನ್ನು ಹೀಗೆ ನುಣ್ಣಗೆ ರುಬ್ಕೋಬೇಕು. ನಾನ್ ವೆಜ್ಗೆ ಯಾವತ್ತೂ ನೈಸಾಗಿ ರುಬ್ಕೋಬೇಕು. ನೋಡಿ, ನೈಸಾಗಿದೆ. ಇಷ್ಟಾದರೆ ಸಾಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಪ್ರಾನ್ಸ್ನ ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ಖಾರ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಈಗ ಪಡವಲಕಾಯಿಗೆ ಹಾಕ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ. ಇದ್ರ ಜೊತೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಸೂಪರಾಗಿ ಬರುತ್ತೆ. ಈಗ ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಪ್ರಾನ್ಸ್ನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು. ನಾನು ಸಾರು ಮಾಡ್ತಾ ಇರೋದ್ರಿಂದ ಸಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ಕುದೀತಾ ಇದೆ. ಮಾಡಿರೋವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಇದು ನಾನು ಅನ್ನದ ಜೊತೆಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೀನಿ. ನಮ್ಮ ಕಡೆ ಗಂಜಿ ಮಾಡ್ತಾರೆ. ಅದ್ರ ಜೊತೆಗೆ ಬೇಕಿದ್ರೆ ನೀವು ಸ್ವಲ್ಪ ದಪ್ಪವಾಗಿ ಮಾಡ್ಬೋದು. ಇದು ಉತ್ತರ ಕನ್ನಡ ಸ್ಪೆಷಲ್ ಸೋರೆಕಾಯಿ ಬೆರಕೆ ಸಾರು, ಪಡವಲಕಾಯಿ ಬೆರಕೆ ಸಾರು. ಇದಕ್ಕೆ ಈಗ ವಾಟೆ ಹುಳಿನ ಹಾಕ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಒಂದು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ಮೇಲ್ಗಡೆ ಏನು ಇದು ಫೇಸ್ ಥರ ಇದೆಯಲ್ಲ ಅದು ಪೂರ್ತಿಯಾಗಿ ಹೋಗಬೇಕು. ಅಲ್ಲಿ ತನಕ ಕುದಿಸ್ಕೋಬೇಕು. ಚೆನ್ನಾಗಿ ಕುದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಕುದೀತಾ ಇದೆ. ಎಷ್ಟು ಕುದ್ರೆ ಸಾಕು. ಚೆನ್ನಾಗಿ ಕುದ್ದಿದೆ ನೋಡಿ. ಇದು ಅನ್ನದ ಜೊತೆ, ಬೆಂತಕ್ಕಿ, ಗಂಜಿ ಜೊತೆ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಉತ್ತರ ಕನ್ನಡ ಯಾವುದೇ ರೆಸಿಪೀಸ್ ಬೇಕಾಗಿದ್ದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ಅಡುಗೆ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.